ಹಾಗಾದ್ರೆ KSRTC ಬಸ್ ದರ ಇವತ್ತಿನ ದರಕ್ಕೂ ಹಿಂದಿನ ದರಕ್ಕೂ ಏನೆಲ್ಲ ವ್ಯತ್ಯಾಸಗಳಾಗಿದ್ದಾವೆ? 15% ಜಾಸ್ತಿ ಮಾಡಿದಾರಲ್ಲ, 15% ಜಾಸ್ತಿ ಆದಮೇಲೆ ಎಷ್ಟು ದರ ಇರುತ್ತೆ? ಹಾಗಾದ್ರೆ ರಾಜ್ಯದ ಪ್ರಯಾಣಿಕರಿಗೆ ಯಾವ ರೀತಿ ಹೊರೆ ಆಗುತ್ತೆ? ಹಾಗಾದ್ರೆ KSRTC ಬಸ್ ದರ ನೋಡಿ, ಇವತ್ತಿನ ದರ ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಹೋಗಬೇಕಂದ್ರೆ 501 ರೂಪಾಯಿ. ಹೊಸ ದರ ಜನವರಿ 5ನೇ ತಾರೀಕಿಂದ 576 ರೂಪಾಯಿ. ಬೆಂಗಳೂರು ಟು ಬೆಳಗಾವಿ 631 ರೂಪಾಯಿ ಇದೆ. ಈಗ 725 ರೂಪಾಯಿ ಕಟ್ಟಬೇಕು. 5ನೇ ತಾರೀಕಿಂದ ಬೆಂಗಳೂರು ಮತ್ತು ಕಲಬುರಗಿ 706 ಇದೆ, 801 ರೂಪಾಯಿ ಬೆಲೆ ಏರಿಕೆ ಆಗುತ್ತೆ. ಇದು ನಿಜಕ್ಕೂ ಪುರುಷ ಪ್ರಯಾಣಿಕರ ಜೇಬಿಗೆ ಕತ್ತರಿ ಹಾಕುವಂತಹ ಕೆಲಸಕ್ಕೆ ಸರ್ಕಾರ ಮುಂದಾಗಿದೆ. ಹಾಗಾದರೆ ಬೆಂಗಳೂರು ಟು ಮೈಸೂರು 185 ರೂಪಾಯಿ ಇದೆ ಎಟ್ ಪ್ರೆಸೆಂಟ್, 213 ರೂಪಾಯಿ ಆಗುತ್ತೆ. ಬೆಂಗಳೂರಿನಿಂದ ಮಡಿಕೇರಿಗೆ ನೀವು ಪ್ರಯಾಣ ಬೆಳೆಸಬೇಕಂದ್ರೆ 358 ರೂಪಾಯಿ ಇದೆ, 411 ರೂಪಾಯಿ ಆಗುತ್ತೆ. ಬೆಂಗಳೂರು ಟು ಚಿಕ್ಕಮಗಳೂರು 285 ರೂಪಾಯಿ ಇದೆ, 328 ರೂಪಾಯಿ ಆಗುತ್ತೆ. ಬೆಂಗಳೂರಿನಿಂದ ಹೊರನಾಡಿಗೆನೇ 328 ಇತ್ತು, ಆದರೆ ಈಗ ಚಿಕ್ಕಮಗಳೂರಿಗೇನೆ 328 ರೂಪಾಯಿ ಕಟ್ಟಬೇಕಾದಂತಹ ಪರಿಸ್ಥಿತಿ ಇವತ್ತು ರಾಜ್ಯದ ಪುರುಷ ಪ್ರಯಾಣಿಕರಿಗೆ ಆ ಪರಿಸ್ಥಿತಿ ಬಂದು ಒದಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ಬೆಂಗಳೂರು ಟು ಹಾಸನ 246 ರೂಪಾಯಿ ಇವತ್ತಿನ ದರ. ಇನ್ನು ಹೊಸ ದರ 5ನೇ ತಾರೀಕಿಂದ 282 ಆಗುತ್ತೆ. ಬೆಂಗಳೂರು ಟು ಮಂಗಳೂರು 424 ಇದೆ, 477 ಆಗುತ್ತೆ. ಬೆಂಗಳೂರು ಟು ರಾಯಚೂರು 556 ರೂಪಾಯಿ ಇದೆ, 639 ಆಗುತ್ತೆ. ಬೆಂಗಳೂರು ಟು ಬಳ್ಳಾರಿ 376 ಜೊತೆಗೆ 432 ರೂಪಾಯಿ ಆಗುತ್ತೆ. ಅಂದರೆ ಈ ದರಕ್ಕಿಂತ ದುಪ್ಪಟ್ಟಾಗಿದೆ ಅಂತ ಸಾಕಷ್ಟು ಆಕ್ರೋಶಗಳು ಈಗಾಗಲೇ BJPಯವರು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಸಾರ್ವಜನಿಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಕಷ್ಟು ಗ್ಯಾರಂಟಿಗಳ ಹೊರೆ ಈಗ ಕಾಂಗ್ರೆಸ್ ಸರ್ಕಾರದ ಮೇಲೆ ಬಿದ್ದಂತೆ ಕಾಣಿಸ್ತಾ ಇದೆ. ಸಾಕಷ್ಟು ಬೆಲೆ ಏರಿಕೆಯಿಂದ ಜನ ಹೈರಾಣಾಗಿ ಹೋಗ್ತಾ ಇದ್ದಾರೆ. 15% ಏರಿಕೆ ಮಾಡಿದ್ದಕ್ಕೆ ಸಾಕಷ್ಟು ಕ್ಲಾರಿಫಿಕೇಶನ್ ಕೂಡ ಇಲ್ಲಿ ಸರ್ಕಾರ ಕೊಡ್ತಾ ಹೋಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಸದ್ಯ ನಿಗಮಗಳ ಮೇಲೆ 4 ನಿಗಮ BMTC, KSRTC, ವಾಯುವ್ಯ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಸೇರಿದಂತೆ 6,000 ಕೋಟಿ ಸಾಲದ ಹೊರೆ ಇದೆ ಬಸ್ ನಿಗಮಗಳ ಮೇಲೆ. ಈಗಾಗಲೇ ವಿವಿಧ ವೆಚ್ಚ ಭರಿಸೋದಕ್ಕೆ ಸರ್ಕಾರ ಒಂದು 2,000 ರೂಪಾಯಿ ಬ್ಯಾಂಕ್ ಸಾಲ ಮಾಡಿ ನಿಗಮಗಳಿಗೆ ಕೊಡ್ತಾ ಇದೆ. ನೋಡಿ, ಇವತ್ತು ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಇವತ್ತು ನೀವು ಪ್ರಯಾಣ ಬೆಳೆಸಿದ್ರೆ 501 ರೂಪಾಯಿ. ಜನವರಿ 5ನೇ ತಾರೀಕಿಂದ 576 ರೂಪಾಯಿ ಕೊಡಬೇಕು. 15% ಏರಿಕೆ ಆಗಿದೆ. ಎಲ್ಲ ಜಿಲ್ಲೆಗೂ ಕೂಡ ಇದೇ ದರ ಅಂದರೆ 15% ಏರಿಕೆ ಆಗಿದೆ.